ಚಂದ್ರಗ್ರಹಣದ ಪ್ರಯುಕ್ತ ರಾಜ್ಯದ ಯಾವ್ಯಾವ ದೇವಸ್ಥಾನಗಳಲ್ಲಿ ಹೆಂಗಿದೆ, ದೇವರ ದರ್ಶನಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಬಿಡೋಣ ಕಾರ್ಯಕ್ರಮಕ್ಕೆ. ಮಂಜುನಾಥ್ ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗ್ರಹಣ ಅಂದ್ರೇನೆ ಆತಂಕ, ಅದರಲ್ಲೂ ಕೂಡ ವರ್ಷದ ಮೊದಲ ಚಂದ್ರಗ್ರಹಣ, ಅದು ಕೂಡ ಬ್ಲಡ್ ಮೂನ್ ಅಂತ ಇದನ್ನ ಕರಿತಿದ್ದೀವಿ ನಾವು. ಗೋಚರದಿಂದ ಏನೆಲ್ಲ ಆಗಬಹುದು, ಜೊತೆಗೆ ನಮ್ಮ ಪಾಲನೆ ಹೆಂಗಿರಬೇಕು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಓಂ ಶ್ರೀ ಗುರುಭ್ಯೋ ನಮಃ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ನೋಡಿ, ತಾವು ಕೇಳ್ದಂಗೆ ಗ್ರಹಣದ ವಿಚಾರ, ಈ ಹಲವಾರು ಚರ್ಚಾ ವಿಚಾರಗಳಲ್ಲಿ ಗ್ರಹಣದ ಬಗ್ಗೆ ತಿಳಿಸಿರ್ತಾರೆ ಹಲವಾರು ಮಾನ್ಯರು. ಈ ಚಂದ್ರಗ್ರಹಣ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ಒಂದು ಟೋಟಲ್ ಆಗಿ ಜರುಗುವಂಥದ್ದು 3 ಗಂಟೆ 23 ನಿಮಿಷಕ್ಕೆ ಆರಂಭವಾದರೆ 6 ಗಂಟೆ 47 ನಿಮಿಷದವರೆಗೆ ಇರುವಂಥದ್ದು. ಅಂದರೆ ಗ್ರಹಣದಲ್ಲಿ ಹೇಗೆ ಪ್ರಾರಂಭ ಕಾಲ ಇರುತ್ತೋ ಮಧ್ಯಕಾಲ ಅಂತ ನಾವು ತಗೊತೀವಿ, ಮತ್ತು ಸ್ಪರ್ಶ ಕಾಲ ಬಂದು ನಮಗೆ 5 ಗಂಟೆ 4 ನಿಮಿಷ ಮಧ್ಯಕಾಲ ಆದರೆ ಸ್ಪರ್ಶ ಕಾಲ ನಮಗೆ 52 ನಿಮಿಷಗಳ ಕಾಲ ಇರುತ್ತೆ. ಅದು 6 ಗಂಟೆ 28 ನಿಮಿಷದಿಂದ 6 ಗಂಟೆ 48 ನಿಮಿಷವರೆಗೆ ಇರುವಂಥದ್ದು. ಅಂದರೆ ಕೇವಲ 20 ನಿಮಿಷಗಳು ಮಾತ್ರ ನಮ್ಮ ಈ ಒಂದು ಭಾಗಶಃ ಗೋಚಾರ ಅಂತ ಹೇಳ್ಬೋದು, ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂಥದ್ದು. ಸೊ ಈ ಚಂದ್ರಗ್ರಹಣ ಇವತ್ತೇನು ಸಂಭವಿಸ್ತಾ ಇದೆ, ಸಿಂಹ ರಾಶಿ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸ್ತಾ ಇರುವಂಥದ್ದು. ಇದಕ್ಕೆ ನಾವು ಪಂಚಾಂಗ ಆಧಾರಿತವಾಗಿ ನಾವು ಒಂದು ಮುಹೂರ್ತ ಅಂತ ತಗೊಂಡ್ರೆ, ಇವತ್ತು ಹುಣ್ಣಿಮೆ ತಿಥಿ, ಶುಕ್ಲ ಪಕ್ಷ, ಮಘ ನಕ್ಷತ್ರ. ಇವತ್ತು ಸೂರ್ಯೋದಯದ ಕಾಲದಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಪೂರ್ವ ಫಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರ ಅಂತ ಹೇಳ್ತೀವಿ, ಭವಕರ್ಣ, ಮತ್ತು ಇವತ್ತು ವಾರ ಮಂಗಳವಾರ ಅಂತ ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಇವತ್ತು ಒಂದು ಗ್ರಹಣಕ್ಕೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ, ಅಥವಾ ಗ್ರಸ್ತೋದಕ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಅದು ಮತ್ತೆ ಹೋಳಿ ಹುಣ್ಣಿಮೆ ದಿನ ಅದರ ಗೋಚರ ಆಗ್ತಾ ಇರೋದ್ರಿಂದ ಅದರ ಇಂಪ್ಯಾಕ್ಟ್ ಡಬಲ್ ಇದೆಯಾ ಹಿಂಗೆ ಅಂತ? ಹುಣ್ಣಿಮೆ ದಿನ ನೋಡಿ, ಸಾಮಾನ್ಯವಾಗಿ ಹುಣ್ಣಿಮೆ ದಿನನೇ ಒಂದು ಚಂದ್ರಗ್ರಹಣ ಜರುಗುವಂಥದ್ದು. ಆದರೆ ಹಬ್ಬದ ಈ ಸತಿ ಲೇಪನ ಬಂದಿರುವಂಥದ್ದು ಹೋಳಿ ಹುಣ್ಣಿಮೆ. ತಾವು ಕೇಳ್ದಂಗೆ ಈ ಗ್ರಹಣದ ಒಂದು ಪ್ರಭಾವ ಅಂತ ಹೇಳಿದ್ರೆ, ಚಂದ್ರಗ್ರಹಣ ಅಂತಂದ್ರೆ ಪ್ರತಿಯೊಂದು ಅಮಾವಾಸ್ಯೆ ಸಮಯದಲ್ಲಿ ಸೂರ್ಯಗ್ರಹಣ ಜರುಗಿದ್ರೆ ಚಂದ್ರಗ್ರಹಣ ಒಂದು ಹುಣ್ಣಿಮೆ ದಿನದಂದು ಜರುಗುತ್ತೆ. ಸೊ ಇದರ ಒಂದು ಗೋಚರ ಅಂತ ನಾವು ತಗೊಂಡ್ರೆ ಹಲವಾರು ಒಂದು ದೇಶದ ಒಂದು ಜಗತ್ತಿನಾದ್ಯಂತ ಈ ಒಂದು ಗ್ರಹಣದ ಗೋಚರ ಆಗ್ತಿರುವಂಥದ್ದು. ಉದಾಹರಣೆಗೆ ಅಮೆರಿಕ ಆಗಿರ್ಬೋದು, ದಕ್ಷಿಣ ಭಾಗದಲ್ಲಿ, ಮತ್ತೆ ದಕ್ಷಿಣ ಕೊರಿಯಾ ಭಾಗದಲ್ಲಿ, ಫಿಲಿಪೈನ್ಸು, ವಿಯೆಟ್ನಾಮು, ಈ ರೀತಿ ತುಂಬಾ ಆಗ್ತದೆ. ಆದರೆ ನಮ್ಮ ಭಾರತದಲ್ಲಿ ತಾವು ಕೇಳ್ದಂಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಗೋಚರ ಇರುವಂಥದ್ದು. ಅದರಲ್ಲಿ ನಮಗೆ ಏನಾಗುತ್ತೆ ಅಂದರೆ, ಈ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಥ ಗೋಚರದ ಫಲ ನಾನೇನು 29 ನಿಮಿಷ ಹೇಳಿದ್ದೆ, ಅದು ಸರಿಸುಮಾರಾಗಿ 6 ಗಂಟೆ 47 ನಿಮಿಷಕ್ಕೆ ಪ್ರಾರಂಭ ಆಗಿ 7 ಗಂಟೆ 53 ನಿಮಿಷಕ್ಕೆ ಮುಗಿಯುತ್ತೆ. ಅಂದರೆ 1 ಗಂಟೆ 6 ನಿಮಿಷ ಸರಿಸುಮಾರು ಬೆಂಗಳೂರಿನಲ್ಲಿ ಸರಳವಾಗಿ ನಾವು ಕಾಣ್ಬೋದು. ಸೊ ಈ ವಿಚಾರದಲ್ಲಿ ನಮ್ಮ ಗ್ರಹಣದ ಆಚರಣೆ ಈ ಭಾಗದಲ್ಲೇ ಇರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಓಕೆ, ಸೊ ಯಾವ ರಾಶಿಯವ್ರಿಗೆ ಏನು ಇಂಪ್ಯಾಕ್ಟು? ಮತ್ತು ಈ ವಿಜ್ಞಾನಿಗಳು ಹೇಳೋ ಪ್ರಕಾರ ಇದು ಜಸ್ಟ್ ಪ್ರಾಕೃತಿಕವಾಗಿ ಆಗುವಂಥ ಒಂದಷ್ಟು ಬದಲಾವಣೆಗಳು ಅಥವಾ ಒಂದು ಪ್ರಕ್ರಿಯೆ, ಸಹಜ ಪ್ರಕ್ರಿಯೆ. ಅದನ್ಯಾಕಿಷ್ಟು ಗಂಭೀರವಾಗಿ ಪರಿಗಣಿಸ್ತೀರಿ? ರಾಶಿ ಜನಸಾಮಾನ್ಯರ ಮೇಲೆ ಪ್ರಭಾವ ಯಾಕೆ ಆ ರೀತಿ ಅನ್ನುವಂಥ ಪ್ರಶ್ನೆಗಳು ಬಂದ್ಬಿಡುತ್ತೆ. ನಿಜಕ್ಕೂ ಜನಸಾಮಾನ್ಯರ ಮೇಲೆ ಇಂಪ್ಯಾಕ್ಟ್ ಇರುತ್ತಾ? ಯಾವ ರಾಶಿಯವ್ರಿಗೆ ಏನು ರೀತಿ ಪ್ರಭಾವಗಳನ್ನು ಬೀರಬಹುದು ಈ ಗ್ರಹಣ ಅಂತ? ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ. ನಾವು ಹೇಳ್ತೀವಿ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಚಂದ್ರೋ ಮನಸ್ಸೋ ಜಾತಃ ಅಂತ. ಚಂದ್ರ ಮನಸ್ಕಾರಕನಾಗಿರೋದ್ರಿಂದ ಜನರ ಪೂರ್ತಿ ನೋಡಿ, ನಾವು ಏನೇ ತಗೊಂಡ್ರು ಕೂಡ ಮೆಂಟಲಿ ಎಫೆಕ್ಟೆಡ್ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಆ ವಿಚಾರದಲ್ಲಿ ನೋಡಬೇಕಾದ್ರೆ ಚಂದ್ರನು ಈ ಒಂದು ಗ್ರಹಣದಲ್ಲಿ ಯಾಕೆ ಪ್ರಭಾವ ಬೀರ್ತಾನೆ ಅಂದರೆ, ಬಹಳ ಕೆಂಪು ವರ್ಣಕ್ಕೆ ತಿರುಗ್ತಾನೆ. ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಇದಕ್ಕೆ ನಾವೇನು ಲೂನಾರ್ ಎಕ್ಲಿಪ್ಸ್ನಲ್ಲಿ ಬ್ಲಡ್ ಮೂನ್ ಅಂತ ತಗೊಂತೀವೋ, ಸೊ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು ವರಹ ಮೀರರು ಈ ಬೃಹತ್ ಸಂಹಿತದ ಪ್ರಕಾರದಲ್ಲಿ ಈ ಚಂದ್ರಗ್ರಹಣ ನಡೆದ್ರೆ ಏನಾಗುತ್ತೆ ಅಂದರೆ, ಒಂದು ಯುದ್ಧ ಭೀತಿ ಜಾಸ್ತಿ ಆಗುತ್ತೆ, ರಾಜರುಗಳಿಗೆ ಒಳ್ಳೇದಲ್ಲ ಅಂತ ಹೇಳ್ತೀವಿ. ಮತ್ತು ಸ್ವಲ್ಪ ಬೆಂಕಿ ಅವಗಳು, ಪ್ರಪಂಚದಾದ್ಯಂತ ಬೆಂಕಿ ಅವಗಳು, ಮತ್ತು ಪ್ರಕೃತಿ ವಿಕೋಪಗಳು ಕೂಡ ಜಾಸ್ತಿ ಆಗುವಂಥದ್ದು. ಅದರ ಜೊತೆಯಲ್ಲಿ ಈ ಗ್ರಹಣದ ವೈಶಿಷ್ಟ್ಯ ಏನು ಅಂತಂದರೆ, ಯಾಕೆ ಪ್ರಾಮುಖ್ಯತೆ ಹೊಂದುತ್ತೆ ಅಂತಂದರೆ, ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಥದ್ದು ಈ ಒಂದು ನಾವು ಯಾವುದೇ ಒಂದು ಗ್ರಹಣ ಅಂತ ತಗೊಂಡ್ರೆ ನಾವು ಒಂದು ಕುಂಡ್ಲಿ ಅಂತ ಹಾಕ್ತೀವಿ. ಸೊ ಆ ಕುಂಡ್ಲಿ ಹಾಕಿದಾಗ ನಮಗೆ ಈ ಗ್ರಹಣದ ಒಂದು ಮುಹೂರ್ತ ಭಾಗದಲ್ಲಿ ನಮಗೆ ಮಿಥುನ ಲಗ್ನದ ಕುಂಡ್ಲಿ ಬರ್ತಾ ಇದೆ. ಸೊ ಮಿಥುನ ಲಗ್ನದ ಕುಂಡ್ಲಿನಲ್ಲಿ ಹೇಗೆ ಇದ್ರದ್ದು ಫಲ ಅಂತಂದರೆ, ಲಗ್ನದಲ್ಲಿ ರಾಹು ಮತ್ತು ಗುರು, ವಕ್ರ ಗುರು ಇರುವಂಥದ್ದು. ಸೊ ಮತ್ತು ಈ ಒಂದು ಗ್ರಹಣದ ವಿಚಾರದಲ್ಲಿ ನಾವು ತಗೋಬೇಕು ಅಂತಂದರೆ 3ನೇ ಮನೆಯಲ್ಲಿ ಚಂದ್ರ ಕೇತು ಇರುವಂಥದ್ದು. ಸೊ ಇದು ಕೂಡ ಬಹಳ ಒಂದು 3ನೇ ಮನೆ ಅಂತಂದರೆ ನಾವು ಅಗ್ನಿತತ್ವ ಅಂತ ಹೇಳ್ತೀವಿ, ಇದು ಇಂಪ್ಯಾಕ್ಟ್ ತುಂಬ ಆಗುತ್ತೆ. ಮತ್ತು ಭಾಗ್ಯಸ್ಥಾನದಲ್ಲಿ ಚತುರ್ಗ್ರಹ ಯೋಗ ಆಗ್ತಿದೆ, ರಾಹು ಮತ್ತು ಮಂಗಳ, ಶನಿ, ಬುಧ, ಈ ರೀತಿ. ಮತ್ತು ದಶಮದಲ್ಲಿ ಉಚ್ಚ ಶುಕ್ರ ಮತ್ತು ಶನೇಶ್ವರ ಗ್ರಹದ ಒಂದು ಯುತಿ ಇರುವಂಥದ್ದು. ಸೊ ಈ ರೀತಿ ಆದಾಗ ಏನು ಫಲಗಳು ತಾವು ಕೇಳಿದ್ರಿ ಅಂದರೆ, ಕುಂಭದಲ್ಲಿ ಚತುರ್ಗ್ರಹ ಯೋಗ
ಆಗ್ತಿರುವಂಥದ್ದು ಕರ್ಮಸ್ಥಾನದಲ್ಲಿ ಶನಿ ಮತ್ತು ಶುಕ್ರರ ಯೋಗ ಅಂತ ಹೇಳ್ತೀವಿ. ಸಾಧಾರಣವಾಗಿ ನಾವೇನು ಹೇಳ್ತೀವಿ ಅಂದರೆ ಗ್ರಹಣ ಜರುಗಿದಾಗ ಪ್ರಕೃತಿ ಮೇಲೆ ಮತ್ತು ಹವಾಮಾನದ ಮೇಲೆ ಈ ಒಂದು ಗ್ರಹಣದ ಪ್ರಭಾವ 3 ತಿಂಗಳ ಮಟ್ಟಿಗೆ ಖಂಡಿತ ಇರುವಂಥದ್ದು. ಸೊ ಅದಲ್ದಿರ ನಾವೇನು ಹೇಳ್ತೀವಿ ರಾಶಿಗಳ ಮೇಲೆ ತಾವು ಕೇಳಿದ್ರಿ ಯಾವ್ಯಾವ ರಾಶಿ ಅಂದರು, ಪ್ರತಿಯೊಂದು ರಾಶಿಯ ವಿಚಾರದಲ್ಲಿ ಒಂದು ತಿಂಗಳಾದರೂ ಅದರ ಪ್ರಭಾವ ಜಾಸ್ತಿ ಇರುವಂಥದ್ದು ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಾವೇನು ಹೇಳ್ತೀವಿ ಅಂದರೆ ಪ್ರಪಂಚದ ಎಕನಾಮಿ ವಿಚಾರದಲ್ಲಿ ಸ್ವಲ್ಪ ಏರಿಳಿತಗಳನ್ನು ನಾವು ನೋಡ್ಬೋದು ಗ್ರಹಣದ ವಿಚಾರದಲ್ಲಿ. ಮತ್ತು ತೃತೀಯದಲ್ಲಿ ಚಂದ್ರ ಮತ್ತು ಕೇತು ಇತಿ ಇರೋದ್ರಿಂದ ಹಡಗುಗಳ ಯೋಗಕ್ಷೇಮಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸ್ವಲ್ಪ ಸೋಂಕುಗಳು ಹೆಚ್ಚಾಗ್ಬೋದು, ಈ ರೀತಿ ಪ್ರಭಾವ ಕೊಡುತ್ತೆ. ನವಮದಲ್ಲಿ ಕುಜ ಮತ್ತು ರಾಹು ಇರೋದ್ರಿಂದ ಈಗೇನು ಪ್ರಪಂಚದಾದ್ಯಂತ ಈಗೇನು ಯುದ್ಧಗಳು ನಡೀತಾ ಇದೆ, ಆಫ್ಘಾನಿಸ್ತಾನ ಆಗಿರ್ಬೋದು ಮತ್ತು ಇರಾನ್ ಆಗಿರ್ಬೋದು, ಅದು ಇನ್ನೂ ಜಾಸ್ತಿ ಆಗುವಂಥದ್ದು ಈ ಪ್ರಭಾವ ಇರುತ್ತೆ. ಸೊ ಆಂತರಿಕ ಗಲಭೆಗಳು, ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾಸ್ತಿ ಆಗ್ಬೋದು. ಸೊ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಹೊಸ ಆವಿಷ್ಕಾರ ಮತ್ತು ಸಿನಿಮಾ ರಂಗಕ್ಕೆ ಕೂಡ ತುಂಬ ಒಳ್ಳೆಯದಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ರಾಶಿಯ ವಿಚಾರವಾಗಿ ತಾವು ಕೇಳಿದ್ರಿ, ರಾಶಿ ಅಂದರೆ ಒಂದೊಂದು ರಾಶಿಗೂ ಕೂಡ ಅದರದೇ ಆದ ಫಲ ಇದೆ. ನಾವು ಆಮೇಲೆ ಆ ರಾಶಿಗಳಿಗೆ ಹೋಗೋಕ್ಕೂ ಮುಂಚೆ ನೀವು ಹೇಳಿದ್ರಿ ಒಂದು ಗ್ರಹಣ ಸಂಭವಿಸಿದಾಗ 3 ತಿಂಗಳ ತನಕ ಅದರ ಪ್ರಭಾವ ಇರುತ್ತೆ ಅಂತ. ಈಗ 2 ವಾರದ ಹಿಂದೆ ನಾವು ಸೂರ್ಯ ಗ್ರಹಣ ಕೂಡ ಸಂಭವಿಸಿದ್ದನ್ನು ಗಮನಿಸಿದ್ವಿ. ಅದಾಗಿ ಕೆಲ ದಿನಗಳ ಅಂತರದಲ್ಲಿ ಮತ್ತೆ ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಹೆಂಗೆ ಅಂತ, ಅದರ ಪ್ರಭಾವ ಹೆಂಗಿರುತ್ತೆ ಅಂತ ನೋಡಿ, ಒಳ್ಳೆ ಪ್ರಶ್ನೆ. ಈಗ ನೋಡಿ, ಸೂರ್ಯಗ್ರಹಣದ ವಿಚಾರದಲ್ಲಿ ಕೆಲವೊಂದು ಕಡೆ ಗೋಚರ ಇರುತ್ತೆ, ಕೆಲವೊಂದು ಕಡೆ ಗೋಚರ ಇರಲ್ಲ. ಈ ಸತಿ ನಮ್ಮ ಭಾರತದ ದೇಶದಲ್ಲಿ ಈ ಒಂದು ಗೋಚರ ಇರೋದ್ರಿಂದ ಇದರ ಪ್ರಭಾವ ಜಾಸ್ತಿ ಇರುವಂಥದ್ದು. ಸೊ ಯಾವಾಗ ಗೋಚರ ಇರುತ್ತೆ ಗ್ರಹಣ ಒಂದು ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಹಿಂದಿನ ಚಂದ್ರಗ್ರಹಣ ಸೆಪ್ಟೆಂಬರ್ 2025ರಲ್ಲಿ ಜರುಗಿತ್ತು. ಆವಾಗಲೂ ಕೂಡ ನಾವು ಕೆಲವೊಂದು ವಾಹಿನಿಗಳಲ್ಲಿ ಹೇಳಿದ್ವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು AI ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಸೊ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಈಗ ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಗ್ರಹಣದ ಒಂದು ಪ್ರಭಾವ ಅಂತ ತಾವು ಕೇಳಿದ್ರಿ. ಸೊ ಇಲ್ಲೇನಾಗುತ್ತೆ, ವಾಯು ತತ್ವ ಲಗ್ನ ಅಂತ ಹೇಳ್ತೀವಿ, ಅಂದರೆ ಮಿಥುನ ಲಗ್ನದಲ್ಲಿ ಜರುಗೋದ್ರಿಂದ ವಾಯುಮಾಲಿನ್ಯ ಹೆಚ್ಚಾಗುವಂಥದ್ದು ಮತ್ತು ಕೆಲವು ಕಾರ್ಖಾನೆಗಳಿಗೆ ವಿಷಭರಿತ ಒಂದು ಜಾಸ್ತಿ ಪರಿಸ್ಥಿತಿಗಳು ಉಂಟಾಗುವಂಥದ್ದು. ಮತ್ತು ಕುಜರಾಹು ಸಂಧಿ ಕೂಡ ವಾಯುತತ್ವ ಕುಂಭ ರಾಶಿಯಲ್ಲೇ ಆಗ್ತಾ ಇರುವಂಥದ್ದು. ಇದರಿಂದ ಏನಾಗುತ್ತೆ, ಸ್ವಲ್ಪ ವೈಮಾನಿಕ ವೈಪರೀತ್ಯ ಅಂದರೆ ಏರೋಪ್ಲೇನ್ ಇನ್ಸಿಡೆಂಟ್ಸ್ ಜಾಸ್ತಿ ಆಗ್ಬೋದು. ಮತ್ತು ರಾಷ್ಟ್ರಾಧಿಪತಿ ಅಷ್ಟಮ ಮತ್ತು ಕುಜ ಲಾಭದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ಪಿತೃಸ್ಥಾನ ಅಧಿಪತಿ ಕೂಡ ದೃಷ್ಟಿ ಇರೋದ್ರಿಂದ ಸ್ವಲ್ಪ ತಂದೆಯವರಿಗೆ ಯಾರೇ ಒಂದು ಜನರಲ್ ಆಗಿ ಅವರವರ ಒಂದು ತಂದೆಯವರ ಆರೋಗ್ಯ ವಿಚಾರದಲ್ಲಿ ನೋಡ್ಕೋಬೇಕು. ಇಷ್ಟೆಲ್ಲ ಸರ್ವೇ ಸಾಮಾನ್ಯವಾಗಿ ಜನರ ಮೇಲೆ ಪ್ರಭಾವ ಖಂಡಿತ, ರಾಜ್ಯದ ಮೇಲೆ, ರಾಷ್ಟ್ರದ ಮೇಲೆ, ಇಂಡಿವಿಜುವಲ್ ಅವರವರ ಜಾತಕದ ಅನುಸಾರವಾಗಿ 12 ರಾಶಿಗಳ ಮೇಲೆ ಕೂಡ ಪ್ರಭಾವ ಈ ಒಂದು ಚಂದ್ರಗ್ರಹಣ ಬೀರುವಂಥದ್ದು. ಓಕೆ, ವಾಪಸ್ ಬರ್ತೀನಿ. ಚಂದ್ರಗ್ರಹಣದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ತಗೊಳ್ಳೋಣ. ಕಾರಣ ಬಹುತೇಕರಿಗೆ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾಗಿರುತ್ತೆ. ನಮ್ಮ ರಾಶಿಗೆ ಈ ಗ್ರಹಣದಿಂದ ಏನಾದರೂ ಎಫೆಕ್ಟ್ ಆಗ್ಬಿಡುತ್ತಾ, ನಾವು ಅಲರ್ಟ್ ಆಗಿರ್ಬೇಕಾ, ಏನ್ ಸಮಸ್ಯೆ ಆಗುತ್ತೆ